ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ನಮ್ಮ ಕ್ರಿಕೆಟ್ ಜಗತ್ತಿನ ಕಿಂಗ್ ಕೊಹ್ಲಿ ಮತ್ತೆ ಒಂದು ಅಮೋಘ ಪ್ರದರ್ಶನ ನೀಡಿ ದಾಖಲೆ ಮೇಲೆ ದಾಖಲೆ ಮಾಡಿದರು. ಹೌದು, ಬದ್ಧ ಬೈರಿ ಪಾಕಿಸ್ತಾನದ ವಿರುದ್ಧ 111 ಎಸೆತಗಳನ್ನು ಎದುರಿಸಿ 7 ಬೌಂಡ್ರಿಗಳೊಂದಿಗೆ 100 ರನ್ ಬಾರಿಸಿದರು. ಇದರೊಂದಿಗೆ ಇವರು 51ನೇ ಏಕದಿನ ಶತಕವನ್ನು ದಾಖಲಿಸಿದರು. ಇದು ಇವರ ಅಂತಾರಾಷ್ಟ್ರೀಯ ಕ್ರಿಕೆಟ್ನ 82ನೇ ಶತಕದ ಸಾಧನೆ ಆಯಿತು ಮತ್ತು ಇದು ಇವರ ಮೊದಲ ICC ಚಾಂಪಿಯನ್ಸ್ ಟ್ರೋಫಿಯ ಶತಕವಾಯಿತು. 14 ತಿಂಗಳ ನಂತರ ವಿರಾಟ್ ಕೊಹ್ಲಿ ಅವರು ಶತಕ ದಾಖಲಿಸಿದರು. ಇದಕ್ಕೂ ಮುಂಚೆ 2023ರ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಶತಕ ಬಾರಿಸಿದರು. 14,000 ರನ್ಗಳ ದಾಖಲೆ. ನಿನ್ನೆಯ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ನಲ್ಲಿ 14,000 ರನ್ ಪೂರೈಸಿ ವಿಶ್ವದ 3ನೇ ಬ್ಯಾಟರ್ ಆದರು ಮತ್ತು ವೇಗವಾಗಿ ಅಂದರೆ 287 ಪಂದ್ಯದಲ್ಲಿ 14,000 ರನ್ ಪೂರೈಸಿದ ದಾಖಲೆ ಮಾಡಿದರು. ಇದಕ್ಕೂ ಮುಂಚೆ ಸಚಿನ್ ತೆಂಡೂಲ್ಕರ್ ಅವರು 350 ಪಂದ್ಯ, ಕುಮಾರ್ ಸಂಗಕ್ಕರ್ ಅವರು 378 ಪಂದ್ಯ ಮೊದಲಿಬ್ಬರಾಗಿದ್ದಾರೆ. ಪಾಕಿಸ್ತಾನದ ಆಟಗಾರ ನಸೀಮ್ ಶಾ ಅವರ ಕ್ಯಾಚ್ ಹಿಡಿದು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ವಿಶ್ವದ 3ನೇ ಹಾಗೂ ಭಾರತದ ಪರ ಮೊದಲ ಫೀಲ್ಡರ್ ಆದರು. ಇವರು ಕ್ಯಾಚ್ ಪಡೆದದ್ದು ಬರೋಬ್ಬರಿ 158. ಅಜರ್ ಅವರ 156 ಕ್ಯಾಚ್ ದಾಖಲೆ ತಡೆಗಟ್ಟಿದರು. ICC ಟೂರ್ನಿಯಲ್ಲಿ ಗರಿಷ್ಠ 23+ ರನ್ ಗಳಿಸಿದ ಸಚಿನ್ ತೆಂಡೂಲ್ಕರ್ ಸಾಧನೆಗೆ ಸಮನಾದರು. ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಯಾರ್ಯಾರು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.